ಇದು ನಾವು ಪಾಸ್ ಮಾಡಿದರೆ ಕಾಂಗ್ರೆಸ್ಗೂ ಕ್ರೆಡಿಟ್ ಕೊಡ್ತಾ ಇದ್ವಿ, SJPಗೂ ಕೊಡ್ತಾ ಇದ್ವಿ, SP ಗೂ ಕೊಡ್ತಾ ಇದ್ವಿ, DMKಗೂ ಕೊಡ್ತಾ ಇದ್ವಿ. ನಾವು ಒಬ್ಬರು ಕ್ರೆಡಿಟ್ ತಗೊಳ್ತಾ ಇರಲಿಲ್ಲ. ನರೇಂದ್ರ ಮೋದಿಗೆ ಎಲ್ಲ ಕ್ರೆಡಿಟ್ ಬರುತ್ತೋ ಅಂತ ನೀವು ವಿರೋಧ ಮಾಡಕ್ಕೆ ಹೋಗಬೇಡಿ. ಮಹಿಳೆಯರಿಗೆ ಕ್ರೆಡಿಟ್ ಎಲ್ಲ ನೀವೇ ತಗೊಳ್ಳಿ ಅಂದರು. ಇಷ್ಟು ಹೇಳಿದ್ರು ಕೂಡ ಅವರು ಪಾಪ ಮಹಿಳಾ ಬಿಲ್ಲನ್ನು ಸೋಲೋ ಆಗಿ ಮಾಡಿದ್ದಾರೆ. 98ರಲ್ಲಿ ಮಾಡಿದೆ, 96ರಲ್ಲಿ ಮಾಡಿದೆ, 99ರಲ್ಲಿ ಮಾಡಿದೆ, 2002 ಮಾಡಿದೆ, 2003 ಮಾಡಿದೆ. 2010ರಲ್ಲಿ RJD SP ಸಂಸದರು ಲೋಕಸಭೆಯಲ್ಲಿ ಮಸೂದೆ ಕರಡನ್ನು ಅರ್ಧ ಹಾಕಿ ಬಿಸಾಡಿದ್ವಿ. ನಾವು ಬಿಡೋದೇ ಇಲ್ಲ ರೀ. ಈಗ 3 ವರ್ಷ ಆಗಿದೆ ನಮ್ದು, ಇನ್ನೂ 2 ವರ್ಷ ಆಗಿದೆ, ಇನ್ನು 3 ವರ್ಷ ಇದೆ. ಈ 3 ವರ್ಷದಲ್ಲಿ ನನಗೆ ನಂಬಿಕೆ ಇದೆ, ಮತ್ತೆ ನಾವು ಮೀಸಲಾತಿಯನ್ನು ತರ್ತೇವೆ, ಡಿಲಿಮಿಟೇಷನ್ ಮಾಡ್ತೇವೆ, ಸೌತ್ ಇಂಡಿಯಾ ನಾರ್ತ್ ಇಂಡಿಯಾಗೆಲ್ಲ ಸಮಾನವಾಗಿ ಹಂಚ್ತೇವೆ. ಮುಂದಿನ ದಿನಗಳಲ್ಲಿ 1 ನೇಷನ್ 1 ಎಲೆಕ್ಷನ್ ಕೂಡ ಮಾಡೇ ಮಾಡ್ತೀವಿ. ಬರೀ ಜನಸಂಖ್ಯೆಗೆ ಅನುಗುಣವಾಗಿ ಇವರು ಸೆನ್ಸಸ್ ಮಾಡಿ ಡಿಲಿಮಿಟೇಷನ್ ಮಾಡಿದರೆ, ಇವ್ರು ಹೇಳಿದ್ರಲ್ಲ ಬೃಹಸ್ಪತಿಗಳು, ಇಲ್ಲಿ ಕಾಂಗ್ರೆಸ್ನವ್ರು ಮಾತಾಡಿದ್ರು ಕೆಲವು, ಏನದು ಓದ್ಕೊಳ್ತಾರ ಇಲ್ವೋ ಗೊತ್ತಿಲ್ಲ, ಸಂವಿಧಾನ ಆ ಬುಕ್ ಮಾತ್ರ ಹಿಂಗೆ ಇಟ್ಕೊಳ್ತಾರೆ, ಸಂವಿಧಾನದ ಬುಕ್ ಒಂದು. ಅದರಲ್ಲಿ ಒಳಗಡೆ ಇರೋದು ಓದೋದೇ ಇಲ್ಲ ಬಾಬಣ್ಣ. ಆರ್ಟಿಕಲ್ 81 82 ಏನಿದೆ ಅಂತ ಓದ್ಕೋಬೇಕಲ್ಲ. ಎಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಡಿಲಿಮಿಟೇಷನ್ ಇಂದ? ಈಗ ಪ್ರಪೋಸ್ಡ್ ಡಿಲಿಮಿಟೇಷನ್ ಇಂದ ಎಲ್ಲಿ ಆಗ್ತಾ ಇತ್ತು? ಈಗ ಇವ್ರು ಮಾಡಿರೋದ್ರಿಂದ ನಮ್ಮ ದಕ್ಷಿಣ ಭಾರತಕ್ಕೆ ನಾಳೆ ದಿವಸ ಅನ್ಯಾಯ ಆಗ್ತದೆ. ಮಹಿಳೆಯರಿಗೊಂದು ಕಡೆ ಅನ್ಯಾಯ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ಇವರು ಮಾಡಿದಂತ ಕೆಲಸದಿಂದ ನಮಗೆ ಅನ್ಯಾಯ ಆಗುತ್ತೆ. ಬಹುಶಃ 28 ಕ್ಷೇತ್ರದಿಂದ ನಾವು 22 23ಕ್ಕೆ ಬಂದ್ರು ಆಶ್ಚರ್ಯ. ಅದು ತಪ್ಪಿ ಹೋಗಬಾರ್ದು. 29ಕ್ಕೆ ಮಹಿಳಾ ಮೀಸಲಾತಿ ಜೊತೆಗೆ ನಾವು ಚುನಾವಣೆಗೆ ಹೋಗಬೇಕು ಅಂತ ಈ ಕಾಯ್ದೆಯನ್ನ ತಂದಿದೆ. ಮತ್ತು ಇವತ್ತು ನ್ಯೂ ಎಜುಕೇಶನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿಯನ್ನ ತೆಗೆದು ಇಲ್ಲಿ ಹಳೆ ಶಿಕ್ಷಣ ನೀತಿ, ರಾಜ್ಯ ಶಿಕ್ಷಣ ನೀತಿ ಅಂತ ಮಾಡಿದ್ರು. 3 ವರ್ಷ ಟೈಮ್ ತಗೊಂಡ್ರು. ಇಲ್ಲಿ ಹೊಸ ಶಿಕ್ಷಣ ನೀತಿನೂ ಇಲ್ಲ, ಹಳೆ ಶಿಕ್ಷಣ ನೀತಿನೂ ಇಲ್ಲ. ವಿದ್ಯಾವಂತರು ಮಾತ್ರ ರೋಡಲ್ಲಿ ನಿಲ್ಸೋಂಗ್ ಮಾಡಿದ್ರು. ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಅಭಿವೃದ್ಧಿಯ ವಿಧೇಯಕಕ್ಕೆ ಯಾವಾಗಲೂ ಕೂಡ ಇವರು ನಕಾರಾತ್ಮಕವಾಗಿ ಇರ್ತಕ್ಕಂಥ ಒಂದು ಧೋರಣೆಯನ್ನು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನವರು. GST ತಂದಾಗ GSTಗೂ ವಿರೋಧ, 1 ನೇಷನ್ 1 ಟ್ಯಾಕ್ಸ್ ಅಂತ ಮಾಡಿದರು, ಅದಕ್ಕೂ ವಿರೋಧ. ಆಯುಷ್ಮಾನ್ ಭಾರತ್ ಅದಕ್ಕೆ ಅನುಷ್ಠಾನಕ್ಕೆ ಕೂಡ ವಿರೋಧ. ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಅಥವಾ ಆಪರೇಷನ್ ಸಿಂಧೂರ್ ಆಗಲಿ, ಏರ್ ಸ್ಟ್ರೈಕ್ ಆಗಲಿ, ಏನು ಮಾಡಿದ್ರು ಕೂಡ ಅದಕ್ಕೂ ಕೂಡ ವಿರೋಧ ಇದೆ ಇವ್ರಿಗೆ. ಏನೇ ಮಾನ್ಯ ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿದರೆ ಅದು ದೇಶದ ಹಿತದಲ್ಲಿದ್ದರೂ ಕೂಡ ರಾಜಕೀಯವಾಗಿ ಅವರನ್ನ ವಿರೋಧ ಮಾಡಬೇಕು ಅಂತೇಳಿ ಇವತ್ತು ಇಡೀ ದೇಶದ ಪ್ರಗತಿಗೆ ಅಡ್ಡ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ನ ನೀತಿ ಇವತ್ತು ದೇಶದ ಪ್ರಗತಿಗೆ ಕಂಟಕ ಆಗಿದೆ ಅಂತ ನಾನು ಹೇಳಲಿಕ್ಕೆ. ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಡಿವೈಡ್ ಮಾಡಲಿಕ್ಕೆ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು, DMK ಇಂಥವೆಲ್ಲ ನಡೀತಾ ಇದೆ. ಈಗ DMK ಕಾಂಗ್ರೆಸ್ ಬೈ ಪಾಪ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಇಲ್ಲಿನವರು ಹೋಗಿದ್ದಾರೆ ಅಲ್ಲಿ ಪ್ರಚಾರ ಮಾಡಲಿಕ್ಕೆ. ಬಹುಶಃ ಬರೋಗ ಮೇಕೆದಾಟುಗೆಲ್ಲ ಪರ್ಮಿಷನ್ಗೆ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡು ಬರ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಮೇಕೆದಾಟುಗೆ ಮತ್ತು ಕಾವೇರಿದೂ ಕೂಡ ಇನ್ಯಾವುದೋ ಇಶ್ಯೂ ಇರೋದಿರ ಆಗುತ್ತೆ ಬಹುಶಃ. ನೋಡೋಣ ಏನಾಗ್ತದೆ ಮುಂದಿನ ದಿನಗಳು. BBMPಗೊಂದು ನ್ಯಾಯ, ದೇಶಕ್ಕೆ ಬೇರೆ ನ್ಯಾಯ ಇವ್ರದ್ದು. ಇದು ಮಾಡಿದಾರಲ್ಲ ಅದೇ ಕಾಂಗ್ರೆಸ್ ಅವರೇ. ಈಗ ಇಲ್ಲಿ ಅವರೇ ಮಾಡಿರೋದಲ್ವಾ, ಕೇಂದ್ರದಲ್ಲಿ ಯಾಕೆ ವಿರೋಧ ಅಂತ ನಾನು ಕೇಳೋದು. ಇಲ್ಲೇನ್ ಮಾಡಿರೋದು ಸರಿ ಇದೆ ಅಂತ ನಾನು ಹೇಳಲ್ಲ. ನೋಡಿ, ಒಂದ್ ಕಡೆ ನಾನು ಮಾಹಿತಿ ತಗೊಂಡೆ, ಏನಾಗಿದೆ ಇಲ್ಲಿನೂ ಕೊತ್ನೂರು ಅಂತ ಒಂದು ವಾರ್ಡ್ ಇದೆ, ಅದರಲ್ಲಿ 10,926 ಮತ ಇದೆ. ಒಂದು ರಾಜರಾಜೇಶ್ವರಿ ನಗರ ಇದೆ, ಅದರಲ್ಲಿ ಒಂದು ಎಷ್ಟು ಮಾಡಿದ್ದಾರೆ ಅಂದ್ರೆ ಸುಮಾರು 50,000 ಮತದಾರಿದ್ದಾರೆ. ಎಲ್ಲಿ ಈಕ್ವಾಲಿಟಿ ಬಂದಿದೆ? ಡಾಕ್ಟರ್ ಅಂಬೇಡ್ಕರ್ ಅವ್ರು ಏನ್ ಹೇಳಿರೋದು? 1 ವೋಟರ್ ಅಥವಾ 1 ಪರ್ಸನ್ 1 ವೋಟ್ 1 ವ್ಯಾಲ್ಯೂ. ಒಬ್ಬ ವ್ಯಕ್ತಿ, ಒಂದು ಮತ, ಒಂದು ಮೌಲ್ಯ. ಎಲ್ಲಿ ಬಂತು ಈಗ ಏನಾಗಿದೆ ಅಂದ್ರೆ ದೇಶದಲ್ಲಿ ಕೇರಳದಲ್ಲಿ ಒಬ್ಬ MP ಇದ್ದಾರೆ, ಅವರಿಗೆ ಮತದಾರರು ಎಷ್ಟು ಜನ ಇದ್ದಾರೆ ಅಂದ್ರೆ 14 ಲಕ್ಷ ಜನ. ಮಧ್ಯಪ್ರದೇಶದಲ್ಲೋ ಉತ್ತರ ಪ್ರದೇಶದಲ್ಲೋ ಒಂದ್ ಕಡೆ ಇದೆ 48 ಲಕ್ಷ ಮತದಾರರಿದ್ದಾರೆ, ಅದಕ್ಕೂ ಒಬ್ಬ MP 14 ಲಕ್ಷ ಮತದಾರರಿಗೆ ಒಂದು MP, ಇನ್ನೊಬ್ಬ MP 48 ಲಕ್ಷ ಜನಕ್ಕೆ ಒಬ್ಬ. ಮೌಲ್ಯ ಯಾರದ್ದು ಜಾಸ್ತಿ ಆಯ್ತು? ಕೇರಳ ಅವ್ರದ್ದು ಜಾಸ್ತಿ. ಕೇರಳ ಮತದಾರರದು ಬರೀ 14 ಲಕ್ಷಕ್ಕೆ ಒಬ್ಬ MP ಸಿಕ್ಕಿದ್ರು ಅವ್ರಿಗೆ. ಆದ್ರೆ ಇಲ್ಲೆಲ್ಲಿ 50 ಲಕ್ಷ ಜನಕ್ಕೆ ಒಂದು MP. ಎಲ್ಲಿ ಬಂತಪ್ಪ? ಈಗ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯವನ್ನ, ನಮ್ಮ ಸಂವಿಧಾನದ ಆಶಯವನ್ನ ನೀವು ಎಲ್ಲಿ ಎತ್ತಿ ಹಿಡಿಯುವಂತ ಕೆಲಸ ಮಾಡಿದಿರಿ ಕಾಂಗ್ರೆಸ್ನವರು? ಹೇಳ್ರಪ್ಪ. ಮತ್ತೆ ಇದೆಲ್ಲ ಕೂಡ ನಾನು ಸುಮ್ಮನೆ ಏನೋ ಹೇಳ್ತಾ ಇದ್ದೀನಿ. ದೀಸ್ ಆರ್ ಆಲ್ ವೆರಿಫೈಯಬಲ್ ಫ್ಯಾಕ್ಟ್. ನೀವು ಕಾನ್ಸ್ಟಿಟ್ಯೂಷನ್ ತೆಗೆದು ನೋಡಿದ್ರೆ ನಿಮ್ಮ ಹತ್ರ ಇದೆ, ಏನಾಗಿದೆ ಇತಿಹಾಸ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಪದ ಆಚೆ ಈಚೆ ಇಲ್ಲ. ಮತ್ತು ನಮ್ಮ ಗೌಡ್ರು ಒಂದು ಹೇಳ್ತಾನೆ ಇದ್ದಾರೆ, ಇದನ್ನ ಹೇಳಿ ಫಸ್ಟ್ ಅಂತ. ನಮ್ಮ ಪಕ್ಷದವರು ಸರ್ಕಾರಗಳಿದ್ದಾಗ ಯಾವ ರೀತಿ ಮಹಿಳಾ ಪ್ರಾತಿನಿಧ್ಯವನ್ನ ಮಾಡಿದ್ದಾರೆ
ದೆಹಲಿಯ ಮುಖ್ಯಮಂತ್ರಿಗಳಾಗ್ಲಿ ಅವಾಗಲೇ ಸುಷ್ಮಾ ಸ್ವರಾಜ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಮಧ್ಯಪ್ರದೇಶದಲ್ಲಿ ಫೈರ್ ಬ್ರ್ಯಾಂಡ್ ಅಂತಾನೆ ಖ್ಯಾತಿ ಗಳಿಸಿದಂತ ಉಮಾ ಭಾರತಿ ಅವರು, ಅದೇ ರೀತಿ ರಾಜಸ್ಥಾನದ ವಸುಂಧರ್ ರಾಜೆ ಮಾತಾ ಅವರು, ಗುಜರಾತ್ನ ಆನಂದಿ ಬೆನ್ ಪಟೇಲ್ ಅವರು. ಅಷ್ಟ್ಯಾಕ್ರಿ, ಇವತ್ತು ಈ ದೇಶದ ರಾಷ್ಟ್ರಪತಿಯಾಗಿ ಒಬ್ಬ ಸಾಮಾನ್ಯ ಆದಿವಾಸಿ ಮಹಿಳೆ ಶ್ರೀಮತಿ ದ್ರೌಪದಿ ಮುರ್ಮು ಅವರನ್ನ ಮಾಡಿದಂತೂ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು, ನಮ್ಮ ಬಿಜೆಪಿಯ ಸರ್ಕಾರ. ಇದು ನಮಗೆ ಬಹಳ ಸ್ಪಷ್ಟತೆ ಇದೆ, ಬದ್ಧತೆ ಇದೆ ಮಹಿಳೆಯರ ಬಗ್ಗೆ. ಸುಮ್ಮನೆ ಬಾಯಿ ಮಾತಿಗೆ ಮಹಿಳಾ ಇದು ನಾರಿ ವಂದನ ಅಧಿನಿಯಮ ಅಂತ ಹೇಳೋದಿಲ್ಲ, ಸುಮ್ಮನೆ ನಮಸ್ಕಾರ ಹೊಡಿಯಲ್ಲ. ಅದು ಹೃದಯದಿಂದ ಬರಬೇಕು, ನಮ್ಮ ಕೃತಿಯಿಂದ ಬರಬೇಕು, ನಮ್ಮ ಆಚರಣೆಯಿಂದ ಬರಬೇಕು. ಆದರೆ 60 ವರ್ಷಗಳು ಮಹಿಳೆಯರ ಬಗ್ಗೆ ಲಿಪ್ ಸಿಂಪತಿ ಮಾಡಿದ್ದು ಕಾಂಗ್ರೆಸ್. ಈಗ ಅವರು ಇವತ್ತು ಅವರ ಏನು ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಧೋರಣೆ